ಕಾಂತರಾಜು ವರದಿ ಸ್ವೀಕಾರ ಮಾಡಿರೋ ಬೆನ್ನಲ್ಲೇ ಸಾಲು ಸಾಲು ಸವಾಲು ಎದುರಾಗಿದೆ ಸಿಎಂ ಸಿದ್ದರಾಮಯ್ಯನವರು. ವರದಿ ಅನುಷ್ಠಾನ ಮಾಡೋದೇ ಈ ಸಿದ್ದರಾಮಯ್ಯನವರಿಗೆ ಈಗ ಬಿಗ್ ಚಾಲೆಂಜ್. ಕಾಂತರಾಜು ವರದಿ ಜಾರಿಗೆ ಪ್ರಬಲ ಸಮುದಾಯಗಳ ವಿರೋಧ ಇರೋದ್ರಿಂದ ಈ ಮುಂಚೆಯಿಂದನೂ ವಿರೋಧ ಸತತವಾಗಿ ಕೇಳಿ ಬರ್ತಾ ಇದೆ. ಎಲ್ಲದರ ನಡುವೆ ನಿನ್ನೆ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ. ರಾಜ್ಯದ ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದ ವಿರೋಧ ಇರೋದ್ರಿಂದ ಸಿದ್ದರಾಮಯ್ಯನವರ ಮೇಲೆ ಈಗ ಒಕ್ಕಲಿಗ ಲಿಂಗಾಯತ ವಿರೋಧಿ ಅನ್ನುವಂಥ ಹಣೆಪಟ್ಟಿ ಈ ಮುಂಚೆ ಕೂಡ ಹಾಗೆ ಬಿಂಬಿಸಲಾಗಿತ್ತು. ಈಗಲೂ ಕೂಡ ಅದೇ ಪ್ರಯೋಗ ಮಾಡಲಾಗುತ್ತಾ? ಈ ಎಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಈ ಎರಡನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದೇ ಪ್ರಶ್ನೆ. ಕೇವಲ ವಿರೋಧ ಪಕ್ಷಗಳಲ್ಲಿ ಅಂತಲ್ಲ, ಕಾಂಗ್ರೆಸ್ ಒಳಗೂ ಕೂಡ ಬಹಳಷ್ಟು ಜನರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಇದೆ. ಎಲ್ಲರದ್ದು ಒಪ್ಪಿಗೆ ಇಲ್ಲ. ಇದೆಲ್ಲ ಸವಾಲುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಮೆಟ್ಟಿ ನಿಲ್ಲಬೇಕಾಗಿದೆ. ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು ಅವಧಿ ಪೂರ್ಣಗೊಳ್ಳೋ ಮುನ್ನ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಸಮಯ ಕೇಳಿದ್ರು. ನಿಗದಿಯಾಗಿದ್ದ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಾಂತರಾಜು ಅವರ ವರದಿ ಏನಿತ್ತಲ್ಲ, ಅಂದ್ರೆ ಅವರ ಸಂದರ್ಭದಲ್ಲಿ ಸರ್ವೆ ಮಾಡಿ ಒಂದು ವರದಿಯನ್ನು ತಯಾರಿಸಿದ್ರಲ್ಲ, ಅದಕ್ಕೆ ಒಂದು ರೂಪ ಕೊಟ್ಟು ವರದಿ ಸ್ವರೂಪದಲ್ಲಿ ಅದನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ತಲುಪಿಸಿದ್ದಾರೆ. ವರದಿ ಸ್ವೀಕಾರ ಮಾಡಿದ ನಂತರ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಇದನ್ನ ಕ್ಯಾಬಿನೆಟ್ ಮುಂದೆ ಇಡ್ತೀನಿ, ಅದರಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಮುಂಚೆ ವಿರೋಧ ಮಾಡೋದು ಸರಿಯಲ್ಲ, ವೈಜ್ಞಾನಿಕವಾಗಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ಚರ್ಚೆ ಮಾಡಬೇಕು, ಅದಾದ ಮೇಲೆ ಅದಕ್ಕೆ ಪರ ವಿರೋಧ ಬಂದ್ರೆ ಓಕೆ ಅಂತ ಹೇಳಿದ್ರು. ಹಾಗಿದ್ರೆ ಸಿದ್ದರಾಮಯ್ಯನವರಿಗಿರುವಂತಹ ಸವಾಲುಗಳು ಏನು ಈ ವಿಚಾರದಲ್ಲಿ? ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸವಾಲು, ವರದಿ ಸ್ವೀಕಾರಕ್ಕೆ ಪ್ರಬಲ ಸಮುದಾಯಗಳ ಮತ್ತೆ ಆ ಸಮುದಾಯಗಳ ಸಚಿವರ ಅಪಸ್ವರ ಇತ್ತು. ಅದೆಲ್ಲದರ ನಡುವೆಯೂ ಕೂಡ ಈಗ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಎರಡನೇ ಸವಾಲು, ಸಿಎಂ ಪ್ರಬಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಆ ಕೆಲಸ ಹೇಗೆ ಮಾಡ್ತಾರೆ ಅಂತ. ಸ್ವಪಕ್ಷದಲ್ಲೇ ಒಂದಷ್ಟು ಭಿನ್ನರಾಗ ಇರೋದ್ರಿಂದ ಆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಬೇಕಾಗಿದೆ. ಇದು ಎರಡನೇ ದೊಡ್ಡ ಸವಾಲು ಸಿದ್ದರಾಮಯ್ಯನವರಿಗೆ. ಇನ್ನು ಮೂರನೇದು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಶಾಸಕರು ಮತ್ತು ಸಚಿವರ ಹಾದಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಮಾತಾಡಿದ್ದಾರೆ ಕೂಡ. ನಾಲ್ಕನೇ ಸವಾಲು, ಸ್ವತಃ DCM DKಶಿಗೆ ಈ ವರದಿಗೆ ಸಂಬಂಧಪಟ್ಟ ಹಾಗೆ ವಿರೋಧ ಇದೆ. ಯಾಕಂದರೆ ಪ್ರಬಲ ಒಕ್ಕಲಿಗ ಸಮುದಾಯದ ವಿರೋಧ ಇರೋದ್ರಿಂದ, ಅವರು ಸಮುದಾಯದ ನಾಯಕನಾಗಿ ಗುರುತಿಸ್ಕೊಂಡಿರೋದ್ರಿಂದ ಇದು ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ತಲೆನೋವು ತರಬಹುದು. ಸವಾಲು 5, ವರದಿ ಜಾರಿಗೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಈ ವರದಿಯನ್ನು ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರೋದು. ಇದೆಲ್ಲವನ್ನು ನಿಭಾಯಿಸಿಕೊಂಡು ಆ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳು. ಆರನೇದು, ಒಂದು ವೇಳೆ ಜಾರಿ ಮಾಡಿಲ್ಲ ಅಂದರೆ ಹೈಕಮಾಂಡ್ ಎದುರಿಸಬೇಕಾಗತ್ತೆ. ಜಾರಿ ಮಾಡಬೇಕು ಅಂದರೆ ರಾಜ್ಯದಲ್ಲಿ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಬೇಕು. ಜಾರಿ ಮಾಡೋದಿಲ್ಲ ಅಂತ ಆದರೆ ಹೈಕಮಾಂಡ್ಗೆ ಅದಕ್ಕೆ ಸಮಜಾಯಿಷಿ ಕೊಡಬೇಕಾಗತ್ತೆ. ಸವಾಲು 7, ಜಾರಿ ಮಾಡಿದರೆ ಸಮುದಾಯಗಳ ನಡುವೆ ಸಂಘರ್ಷ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗತ್ತೆ. 8ನೇ ಸವಾಲು, ಸಂಘರ್ಷ ತಪ್ಪಿಸುವಂಥ ಜವಾಬ್ದಾರಿ ಸಿಎಂ ಹೆಗಲ ಮೇಲೆ ಇರುತ್ತೆ. ಯಾಕಂದರೆ ಅವರೇ ಮುಂಚೂಣಿಯಲ್ಲಿದ್ದು ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದಾಗಿ ವಿರೋಧಗಳಿದ್ರು, ಇಷ್ಟೆಲ್ಲ ಸವಾಲುಗಳಿದ್ರು, ಎಲ್ಲವನ್ನು ಮೆಟ್ಟಿ ನಿಂತು ಅದನ್ನು ಜಾರಿ ತಂದರೆ ಅದಾದ ನಂತರದ ಪರಿಣಾಮಗಳನ್ನು ಅವರೇ ಎದುರಿಸಬೇಕಾಗತ್ತೆ, ನಿಭಾಯಿಸಬೇಕಾಗತ್ತೆ. 9ನೇ ಸವಾಲು, ವರದಿ ಜಾರಿಯಾಗದಿದ್ದರೆ ಹಿಂದುಳಿದ ವರ್ಗಗಳ ಮುನಿಸನ್ನ ಎದುರಿಸಬೇಕಾಗಿರೋ ಸಾಧ್ಯತೆ ಕೂಡ ಇದೆ. ಹೇಗೆ ವರದಿ ಜಾರಿ ಮಾಡಿದ್ರೆ ಪ್ರಬಲ ಸಮುದಾಯ ತಿರುಗಿ ಬೀಳಬಹುದು, ಜಾರಿ ಮಾಡದಿದ್ರೆ ಹಿಂದುಳಿದ ಸಮುದಾಯಗಳು ಕೂಡ ಅದೇ ರೀತಿಯಾಗಿ ಮುನಿಸ್ಕೊಳ್ಬಹುದು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ರೀತಿ ಅಡಕತ್ತರಿಯಲ್ಲಿ ಸಿಲುಕಿದ ಪರಿಸ್ಥಿತಿನ ಮುಖ್ಯಮಂತ್ರಿಗಳಿಗೆ ವರದಿ ಸ್ವೀಕಾರ, ಅಥವಾ ಇದೆಲ್ಲವನ್ನು ನಿಭಾಯಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲೇ ವರದಿ ಸ್ವೀಕರಿಸಿದಾರಾ ಅಂತ? ಏನು ಕಾಂತರಾಜು ವರದಿ ಏನು ಜಾತಿ ಗಣತಿ ಮತ್ತು ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ಏನು ಈ ಒಂದು ವರದಿ ಏನಿದೆ ಇದನ್ನ ತೆಗೆದುಕೊಳ್ಬೇಕು ಬೇಡ ಅನ್ನೋದು ಸಾಕಷ್ಟು ಚರ್ಚೆ ಇತ್ತು. ಆದರೆ ಅಂತಿಮವಾಗಿ ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವರದಿಯನ್ನು ಸಲ್ಲಿಸಿರುವಂಥದ್ದು. ಆದರೆ ನಿನ್ನೆ ಒಂದಷ್ಟು ಸಚಿವರು, ಲಿಂಗಾಯತ ಸಚಿವರು ಜೊತೆಗೆ ಒಕ್ಕಲಿಗರ ಸಚಿವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೈಜ್ಞಾನಿಕವಾಗಿ ಈ ಒಂದು ಸಮೀಕ್ಷೆ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈಗ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಸವಾಲುಗಳಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿರುವಂಥ ಎರಡು ಪ್ರಮುಖ ಸಮುದಾಯಗಳು, ಒಕ್ಕಲಿಗ ಮತ್ತು ಲಿಂಗಾಯತ ಒಂದು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಸಚಿವ ಸಂಪುಟದಲ್ಲಿರುವಂಥ ಸಚಿವರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು. ಹೀಗಾಗಿ ಹೊಸದಾಗಿ ಒಂದು ಏನು ಪ್ಲಾನ್ ಮಾಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಚಿಂತನೆ ಆಗಿರುವಂಥದ್ದು. ಜೊತೆಗೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ
ಲಿಂಗಾಯತ ಧರ್ಮವನ್ನು ಒಡೆದ ಆರೋಪ, ಜೊತೆಗೆ ಒಕ್ಕಲಿಗರ ವಿರೋಧಿ ಅನ್ನೋನು ಅಣೆಪಟ್ಟಿತ್ತು. ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಬರ್ತಾ ಇದೆ. ಇಲ್ಲಿ ಈ ಒಂದು ವರದಿಯನ್ನು ಸ್ವೀಕರಿಸಿದ್ರೆ ಈ ಎರಡು ಪ್ರಮುಖ ಸಮುದಾಯಗಳು ಕಾಂಗ್ರೆಸ್ನಿಂದ ದೂರ ಆಗುವ ಆತಂಕ ಕೂಡ ಸಿದ್ದರಾಮಯ್ಯ ಇರುವಂಥದ್ದು. ಇನ್ನೊಂದು ಕಡೆ ಈ ಒಂದು ವರದಿ ಬಿಡುಗಡೆ ಆದರೆ ಹಿಂದುಳಿದ ಮತ್ತು ಪ್ರಬಲ ಸಮುದಾಯಗಳೇನು ಇದೆ ಈಗ ಅವೆರಡೂ ಕೂಡ ಒಂದು ಸಂಘರ್ಷ ಆಗುವ ಸಾಧ್ಯತೆ ಇರುವಂಥದ್ದು. ಇದನ್ನು ಕೂಡ ತಡೆಯುವ ಸವಾಲು CM ಸಿದ್ದರಾಮಯ್ಯ ಅವರ ಮುಂದಿರುವಂಥದ್ದು. ಇನ್ನು ಹೈಕಮಾಂಡ್ ಕೂಡ ಸಾಕಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಜಾತಿ ಗಣತಿಯನ್ನು ಎಕ್ಸೆಪ್ಟ್ ಮಾಡಬೇಕು ಅನ್ನೋ ಒಂದು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ತಮ್ಮ ಸಚಿವ ಸಂಪುಟದಲ್ಲೇ ಒಂದಷ್ಟು ವಿರೋಧಗಳಿರುವ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಆದೇಶವನ್ನು ಯಾವ ರೀತಿ ಪಾಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದು ಸವಾಲಾಗಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ, ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.